ನಮ್ಮ ಕಡೆ ಉಪವಾಸ ಇದ್ದಾಗ ಏನು ತಿಂತಾರೆ, ಹೇಗೆ ಮಾಡೋದು, ಎಷ್ಟೊತ್ತಿನವರೆಗೂ ಉಪವಾಸ ಇರ್ತಾರೆ ಅಂತ ಡೀಟೇಲಾಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಚಿಕ್ಕ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ 1 ಕಪ್ಪು ಮಂಡಕ್ಕಿ ತೊಗೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ ನೀರು ತೊಗೊಂಡು ಅದರಲ್ಲಿ 1 ಕಪ್ಪು ಮಂಡಕ್ಕಿ ಹಾಕಿ, ನೆನೆ ಹಾಕಬಾರ್ದು. ಹಾಕಿದ ತಕ್ಷಣ ಚೆನ್ನಾಗಿ ಕಲಸಿ ತೊಳೆದ್ಬಿಟ್ಟು ಈ ರೀತಿ ಕೈಯಲ್ಲಿ ನೀರೆಲ್ಲ ಪೂರ್ತಿಯಾಗಿ ಹಿಂಡಿ ಒಂದು ಬೌಲಲ್ಲಿ ಹಾಕಬೇಕು. ಈಗ ಈ ಮಂಡಕ್ಕಿ ಈ ರೀತಿ ಉದುದ್ರಾಗಿರುತ್ತೆ. ಇದರಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲಕ್ಕೆ ಬದಲಾಗಿ ಸಕ್ಕರೆನಾದರೂ ಹಾಕ್ಕೋಬೋದು. ಅರ್ಧ ಕಪ್ಪು ತುರಿದಿರುವಂಥ ಹಸಿ ತೆಂಗಿನಕಾಯಿ ಧಾರಾಳವಾಗಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಚಿಟಿಕೆಯಷ್ಟು ಯಾಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಬೆಲ್ಲ ಎಲ್ಲ ಅದರಲ್ಲೇ ಮೆಲ್ಟಾಗಿ ಹೋಗುತ್ತೆ. ಒಂದು ಬಾಳೆಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ. ಇಷ್ಟೇ ನೋಡಿ, ಉಪವಾಸ ಇದ್ದಾಗ ಇದನ್ನೇ ತಿಂತಾರೆ ನಮ್ಮ ಕಡೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾತ್ರನೇ ಉಪವಾಸ ಇರ್ತಾರೆ. ಇದನ್ನು ಮಾಡೋದು ಒಂದು 2 ನಿಮಿಷಕ್ಕೆ ಮಾಡ್ಬೋದು. ನೋಡಿದ್ರಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ. ಲೈಟಾಗೆ ತಿನ್ನಬೇಕಂದ್ರೆ ಇದು ಬೆಸ್ಟ್ ರೆಸಿಪಿ. ಮಂಡಕ್ಕಿಯಲ್ಲೇ ಅಲ್ಲ, ಅವಲಕ್ಕಿಯಲ್ಲೂ ಸೇಮ್ ಇಂಗ್ರೀಡಿಯೆಂಟ್ ಹಾಕಿ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.